ಸ್ನೇಹಿತರೆ, ಕಳೆದ 70 ವರ್ಷಗಳಲ್ಲಿ ಯಾರು ಮಾಡದಂತ ಒಂದು ಕೆಲಸವನ್ನ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ. 2004ರಿಂದ 2014ರ ನಡುವೆ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದ ಅವಧಿಯಲ್ಲಿ ಈ ದೇಶದ ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಎಂಬುದನ್ನು ತೋರಿಸುವುದಕ್ಕೆ ಫೆಬ್ರವರಿ 8 ಗುರುವಾರದಂದು ಲೋಕಸಭೆಯಲ್ಲಿ ಶ್ವೇತಪತ್ರವೊಂದನ್ನು ತಂದಿದ್ದಾರೆ. ಕಾಂಗ್ರೆಸ್ ಏನೇನು ಮಾಡಿದೆ, ಏನೇನು ಮಾಡಿಲ್ಲ, ಇವೆಲ್ಲವನ್ನ ನಾವು ನಿಮಗೆ ಎಳೆಯಾಗಿ ಬಿಚ್ಚಿಡ್ತೇವೆ ಅಂತ ಈ ಶ್ವೇತಪತ್ರವನ್ನ ಮೋದಿ ಸರ್ಕಾರ ಹೊರಡಿಸಿದೆ. 10 ವರ್ಷಗಳಲ್ಲಿ ಕಾಂಗ್ರೆಸ್ ಮಾಡಿದ್ದನ್ನು ನಾವು ಹೇಗೆ ಸರಿಪಡಿಸಿದ್ದೇವೆ ಎಂಬುದನ್ನ ದೇಶವಾಸಿಗಳ ಮುಂದೆ ಇಡುವುದಕ್ಕೆ ಪ್ರಯತ್ನ ಪಟ್ಟಿದೆ. ಆದರೆ ಮೋದಿ ಸರ್ಕಾರ ತನ್ನ ಅವಧಿಯಲ್ಲಿ ಮಾಡಿದ ಅತ್ಯಂತ ದೊಡ್ಡ ಐತಿಹಾಸಿಕ ಸಾಧನೆ ಎಂದು ಅದೇ ಕರೆದುಕೊಂಡಿರುವ ಈ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆಯ ವಿರುದ್ಧದ ಯುದ್ಧ, ಸರ್ಜಿಕಲ್ ಸ್ಟ್ರೈಕ್ ಎಂದೇ ಬಿಂಬಿಸಲಾದ ಡಿಮಾನಿಟೈಸೇಷನ್, ನೋಟ್ ಬ್ಯಾನ್ ಬಗ್ಗೆ ತುಟಿಯನ್ನೇ ಬಿಚ್ಚಿಲ್ಲ, ಒಂದೇ ಒಂದು ಮಾತನ್ನ ಹೇಳಿಲ್ಲ. UPA ಸರ್ಕಾರದ ಅವಧಿಯಲ್ಲಿ ದೇಶದ ಆರ್ಥಿಕತೆಯನ್ನ ಸುಧಾರಿಸಲು ಕಾಂಗ್ರೆಸ್ ಏನನ್ನೂ ಮಾಡಿಲ್ಲ. ವಾಜಪೇಯಿ ಸರ್ಕಾರ ಇದ್ದಾಗ ಏನೋ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಹೋಯ್ತು, ಅದನ್ನು ಕಾಂಗ್ರೆಸ್ ಸರ್ಕಾರ ಹಾಳು ಮಾಡಿದೆ ಹೀಗಂತ ಬಿಜೆಪಿ ಆರೋಪ ಮಾಡಿದೆ. ಬಿಜೆಪಿ ಏನು ಹೇಳಿದೆ, ಎಷ್ಟು ಸುಳ್ಳನ್ನ, ಅಸಂಬದ್ಧಗಳನ್ನ ಹೇಳಿ ಜನರ ಕಣ್ಣಿಗೆ ಮಂಕು ಬೂದಿಯನ್ನ ಎರಚುವುದಕ್ಕೆ ಹೊರಟಿದೆ, ಈ ಬಗ್ಗೆ ಮಾತನಾಡ್ತೀನಿ ನಾನು, ಚರಣ ಇವರ್ನಾಳ್. 2008ರ ಆರ್ಥಿಕ ಕುಸಿತದ ನಂತರ ಈ ಹೆಚ್ಚಿನ GDP ಅಂಕಿಅಂಶಗಳನ್ನ ತೋರಿಸಿ ಸರ್ಕಾರ ಹೆಚ್ಚಿನ ಬೆಳವಣಿಗೆಯ ದರವನ್ನ ತೋರಿಸಿತ್ತು. ಇದರಿಂದಾಗಿ ಹಣದುಬ್ಬರ ಹೆಚ್ಚಾಯಿತು. ಅಧಿಕ ವಿತ್ತೀಯ ಕೊರತೆಯನ್ನ ತಡೆಯುವುದಕ್ಕೆ ಸರ್ಕಾರಕ್ಕೆ ಸಾಧ್ಯವೇ ಆಗಲಿಲ್ಲ. ಸರ್ಕಾರ ಸಾಲವನ್ನ ಮಾಡ್ತಲೇ ಹೋಯಿತು, ಸಾಲಗಳ ಪ್ರಮಾಣ ಹೆಚ್ಚುತ್ತಲೇ ಹೋಯಿತು. ಕಳಪೆ ಬಂಡವಾಳ ವೆಚ್ಚ ನಿರ್ವಹಣೆ ಮಾಡಲಾಯಿತು. ಮೂಲ ಸೌಕರ್ಯವನ್ನ ಕೊಡುವುದಕ್ಕೆ ಬಂಡವಾಳ ವೆಚ್ಚವನ್ನ ಕೂಡ ಸರಿಯಾಗಿ ಬಳಸಿಕೊಳ್ಳಲಿಲ್ಲ. 2004ರಲ್ಲಿ ಇದ್ದ 31% GDP 2014ಕ್ಕೆ 16%ಗೆ ಅಂದ್ರೆ ಅರ್ಧದಷ್ಟು ಕುಸಿಯಿತು. ಸರ್ಕಾರ ಯಾವುದೇ ಬಂಡವಾಳದ ಯೋಜನೆಯನ್ನ ಕೂಡ ಮಾಡಲಿಲ್ಲ. ಇದರಿಂದಾಗಿ ಕೈಗಾರಿಕಾ ಬೆಳವಣಿಗೆ ಕೂಡ ಆಗಲಿಲ್ಲ. ಶೌಚಾಲಯ ನಿರ್ಮಾಣ, ಹೊಸ ಬ್ಯಾಂಕ್ಗಳಂತಹ ಕಲ್ಯಾಣ ಯೋಜನೆಗಳನ್ನ ಕೂಡ ಮಾಡಲಿಲ್ಲ. ಹೀಗೆ ಹೇಳ್ತಾ ಬಿಜೆಪಿ ಈ ಕಲ್ಲಿದ್ದಲು ಹಗರಣ, ಟೆಲಿಕಾಂ ಸ್ಪೆಕ್ಟ್ರಮ್ ಹಗರಣಗಳನ್ನ ಪ್ರಸ್ತಾಪ ಮಾಡಿದೆ. ಕಾಂಗ್ರೆಸ್ನ ಮೇಲೆ ವಾಗ್ದಾಳಿಯನ್ನ ತನ್ನ ಶ್ವೇತಪತ್ರದಲ್ಲಿ ಮಾಡಿದೆ. ಯಾವುದೇ ಉದ್ಧಾರದ ಕೆಲಸವನ್ನ ನೀವು ಮಾಡಲಿಲ್ಲ, ನಾವು ಮಾತ್ರ ಮಾಡಿದ್ದೇವೆ ಅಂತ ಬಿಜೆಪಿ ಹೇಳಿದೆ. ಇದಾಗಿ ಕೆಲವೇ ಗಂಟೆಗಳಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅದಕ್ಕೆ ಪ್ರತಿಯಾಗಿ ಕಪ್ಪು ಪತ್ರವನ್ನ ಮಂಡಿಸಿದ್ರು. ಅವರು ಈ ಬಿಜೆಪಿಯ 10 ವರ್ಷಗಳ ಆಡಳಿತವನ್ನ ಪ್ರಶ್ನೆ ಮಾಡಿದ್ದಾರೆ. ಆ 10 ವರ್ಷಗಳ ಆಡಳಿತದಲ್ಲಿ ನಡೆದಿರುವ ಅನ್ಯಾಯಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಈ ಬಿಜೆಪಿಯ 10 ವರ್ಷಗಳ ಆಡಳಿತ ಏನಿದೆ ಅದನ್ನ ಅನ್ಯಾಯದ ಕಾಲ ಅಂತ ಅವರು ಕರೆದಿದ್ದಾರೆ. ನಿರುದ್ಯೋಗ, GSTಯ ಅಸಮರ್ಪಕ ಜಾರಿ, ರೈತರ ಸಂಕಷ್ಟ, ಕಾರ್ಪೊರೇಟ್ಗಳನ್ನ ಮಿತಿಮೀರಿ ಪೋಷಿಸಿದ್ದು, ಮಹಿಳೆಯರ ಮೇಲಿನ ದೌರ್ಜನ್ಯ, ಇವೆಲ್ಲವನ್ನ ಕಾಂಗ್ರೆಸ್ ತನ್ನ ಕರಿಪತ್ರದಲ್ಲಿ ಪ್ರಶ್ನೆ ಮಾಡಿದೆ. ಈಗ ಕಾಂಗ್ರೆಸ್ 10 ವರ್ಷಗಳಲ್ಲಿ ಬಿಜೆಪಿ ಏನು ಮಾಡಿದೆ ಅಂತ ಕೇಳ್ತಾ ಇದೆ. 10 ವರ್ಷಗಳ ವರದಿಯನ್ನ ಕಾಂಗ್ರೆಸ್ ಈಗ ನಮ್ಮ ಮುಂದೆ ತಂದಿದೆ. ಕಾಂಗ್ರೆಸ್ ಅನ್ನ ಬಿಜೆಪಿ ದೂರ್ತಲೇ ಬಂದಿದೆ. ತನ್ನ ಕೈಗೆ ಅಧಿಕಾರ ಸಿಕ್ಕಿ 10 ವರ್ಷ ಆಗಿದೆ. ಹಾಗಿರುವಾಗ ಬಿಜೆಪಿ ಈ 10 ವರ್ಷದಲ್ಲಿ ಏನು ಮಾಡಿದೆ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ. 2012ರಲ್ಲಿ 1 ಕೋಟಿ ನಿರುದ್ಯೋಗಿಗಳು, 2022ರಲ್ಲಿ 4 ಕೋಟಿ ನಿರುದ್ಯೋಗಿಗಳು, 10 ಲಕ್ಷ ಮಂಜೂರಾದ ಕೇಂದ್ರ ಸರ್ಕಾರದ ಹುದ್ದೆಗಳನ್ನು ಇನ್ನೂ ಭರ್ತಿ ಮಾಡಿಲ್ಲ. ಪದವೀಧರರು, ಸ್ನಾತಕೋತ್ತರ ಪದವೀಧರರಲ್ಲಿ ನಿರುದ್ಯೋಗದ ಪ್ರಮಾಣ 33%ಗೆ ಏರಿಕೆಯಾಗಿದೆ. ಯಾಕೆ ಹೀಗಾಗಿದೆ? ಈ ಪ್ರಶ್ನೆಗೆ ಯಾರು ಉತ್ತರಿಸ್ತಾರೆ ಹೀಗಂತ ಕಾಂಗ್ರೆಸ್ ಕೇಳ್ತಾ ಇದೆ. ಇವೆರಡು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ಲಡಾಯಿ, ಶ್ವೇತಪತ್ರ ಮತ್ತೆ ಕಪ್ಪು ಪತ್ರಗಳ ನಡುವಿನ ಕಾಳಗ. ಇಷ್ಟುದ್ದ ಬಿಜೆಪಿ ಏನೇನೋ ಹೇಳುವಾಗ ಅದರ ಶ್ವೇತಪತ್ರದಲ್ಲಿ ನಿರುದ್ಯೋಗ ಅಂತ ಹೇಳುವ, ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳುವ ಪದವೇ ಇಲ್ಲ. ಕೇಂದ್ರದ 10 ವರ್ಷಗಳ ಅನ್ಯಾಯದ ಕಾಲವನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಕೊರೋನಾಕ್ಕಿಂತ ಮೊದಲು ನಿರುದ್ಯೋಗವು 45 ವರ್ಷಗಳ ಗರಿಷ್ಠ ಮಟ್ಟದಲ್ಲಿ ಇತ್ತು. ಈ ಬಗ್ಗೆ ಏನು ಸಮೀಕ್ಷೆ ಬಂತು, ಆ ಸಮೀಕ್ಷೆ ಬಂದಾಗ ಈ ಸಮೀಕ್ಷೆಯನ್ನೇ ಕೇಂದ್ರ ಸರ್ಕಾರ ಮುಚ್ಚಿ ಹಾಕಿದೆ ಅಂತ ಕಾಂಗ್ರೆಸ್ ಈಗ ಟೀಕೆ ಮಾಡಿದೆ. ಈಗ ನಾವು ಬಿಜೆಪಿ ತಂದಿರುವ ಶ್ವೇತಪತ್ರದ ಬಗ್ಗೆ ಸ್ವಲ್ಪ ನೋಡೋಣ. ಯಾಕಂದ್ರೆ ಈಗ ಇರೋದು ಬಿಜೆಪಿ ಸರ್ಕಾರ, ನಾವು ಕಾಂಗ್ರೆಸ್ ಸರ್ಕಾರವನ್ನು ದೂರಿ ಪ್ರಯೋಜನ ಇಲ್ಲ. UPA ಮತ್ತೆ NDA ಆಡಳಿತದ ಅವಧಿಯ ಈ ಕಾರ್ಯಕ್ಷಮತೆಯ ತುಲನಾತ್ಮಕ ವಿಶ್ಲೇಷಣೆ ಅಂತ ಕೇಂದ್ರ ಸರ್ಕಾರ ಈ ಶ್ವೇತಪತ್ರವನ್ನ ಹೊರಡಿಸಿತು. ಆದ್ರೆ ಇದರಲ್ಲಿ ನಿರುದ್ಯೋಗ ಅಂತ ಹೇಳುವ ಪದವೇ ಇಲ್ಲ. ಕಳೆದ 1 ದಶಕಗಳ ಡೇಟಾ ನಿರುದ್ಯೋಗ ಎಷ್ಟರ ಮಟ್ಟಿಗೆ ಈ ದೇಶದಲ್ಲಿ ತಾಂಡವಾಡ್ತಾ ಇದೆ ಅಂತ ತೋರಿಸಿದೆ. ನಮ್ಮ ಕಣ್ಣ ಮುಂದೆ ಅದಿದೆ. ಭಯೋತ್ಪಾದನೆ, ಕಪ್ಪು ಹಣ, ವಿದೇಶಿ ಭಯೋತ್ಪಾದಕರಿಗೆ ಹೋಗುವಂತ ಫಂಡು, ಅಲ್ಲಿಂದ ಇಲ್ಲಿಗೆ ಬರುವಂತ ಫಂಡು, ಭ್ರಷ್ಟಾಚಾರ, ಡ್ರಗ್ಸು, ಮಾಫಿಯಾ, ಇವೆಲ್ಲವನ್ನ ಸಂಹಾರ ಮಾಡಿ ದೇಶವನ್ನ ಬಚಾವ್ ಮಾಡ್ತೇವೆ ಅಂತ ಮೋದಿ ಸರ್ಕಾರ ತುರಾತುರಿಯಿಂದ ಸರ್ಜಿಕಲ್ ಸ್ಟ್ರೈಕ್ ಅಂತ ಈ ಡಿಮಾನಿಟೈಸೇಷನ್ ಅನ್ನ ಮಾಡಿತ್ತು. ಆದರೆ ತನ್ನ ಶ್ವೇತಪತ್ರದಲ್ಲಿ ಈ ಬಗ್ಗೆ ಮೌನವನ್ನ ವಹಿಸಿದೆ.
ಶ್ವೇತಪತ್ರದಲ್ಲಿ ಇದರ ಉಲ್ಲೇಖವೇ ಇಲ್ಲ. ಇದೇ ಮೋದಿ ಸರ್ಕಾರ ಇದೇ ಡಿಮಾನಿಟೈಸೇಷನ್ ಅನ್ನ ತನ್ನ ಸಾಧನೆ ಅಂತ ತೋರಿಸಿ ಹೇಳಿಕೊಂಡಿತ್ತು, ಸೆಲೆಬ್ರೇಟ್ ಮಾಡಿತ್ತು ಅದರ ಒಂದು ವರ್ಷದ ಆನಿವರ್ಸರಿಯನ್ನ. ಈಗ ತನ್ನ ಶ್ವೇತಪತ್ರದಲ್ಲಿ ಈ ಡಿಮಾನಿಟೈಸೇಷನ್ ಬಗ್ಗೆ ಚಕಾರವನ್ನೇ ಎತ್ತಿಲ್ಲ. 2016ರ ನೋಟ್ ಬ್ಯಾನ್ ಏನಿದೆ ಅದು ದೇಶವಾಸಿಗಳನ್ನ ಸಂಕಷ್ಟಕ್ಕೆ ಸಿಲುಕಿ ಹಾಕಿಸಿತ್ತು. ವಿಶೇಷವಾಗಿ ಬಡವರು ಮತ್ತೆ ಗ್ರಾಮೀಣ ಭಾರತದಲ್ಲಿ ವಾಸಿಸುವವರ ಕುತ್ತಿಗೆಗೆ ಅದು ನೇಣಾಗಿ ಪರಿಣಮಿಸಿತ್ತು. ಅದರ ಪರಿಣಾಮವಾಗಿ ಒಂದೇ ತಿಂಗಳಲ್ಲಿ 82 ಜನ ಸಾವನ್ನಪ್ಪಿದ್ದಾರೆ ಅಂತ ಮಾಧ್ಯಮಗಳು ಕೂಡ ವರದಿ ಮಾಡಿವೆ. ಆದರೆ ಭಾರತದ ಆರ್ಥಿಕತೆಯ ಕುರಿತು ಸಂಸತ್ತಿನಲ್ಲಿ ಗುರುವಾರ ಏನು 59 ಪುಟಗಳ ಶ್ವೇತಪತ್ರವನ್ನ ತಂದಿದೆ, ಅದರಲ್ಲಿ ಈ ನೋಟ್ ಬಂದಿಯ ಬಗ್ಗೆ ಉಲ್ಲೇಖ ಇಲ್ಲ. ಬದಲಾಗಿ 2004 ಮತ್ತೆ 2014ರ ನಡುವೆ UPA ಸರ್ಕಾರದ ಭ್ರಷ್ಟಾಚಾರದ ಹಗರಣಗಳ ಪಟ್ಟಿಯನ್ನ ಅದು ವಿವರಿಸಿದೆ. ಆದ್ರೆ ನೋಟ್ ಬ್ಯಾನ್ ಎಷ್ಟರ ಮಟ್ಟಿಗೆ ಈ ದೇಶಕ್ಕೆ ಒಳ್ಳೆಯದನ್ನ ಮಾಡಿದೆ ಎಂಬ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ತುಟಿಗಳನ್ನ ಬಂದ್ ಮಾಡಿ ಕೂತಿದ್ದಾರೆ. ಈ ಬಿಜೆಪಿ ತಂದಿರುವ ಇಡೀ ಶ್ವೇತಪತ್ರದಲ್ಲಿ ಬ್ಲಾಕ್ ಮನಿ ಅಂದ್ರೆ ಕಪ್ಪು ಹಣ ಅಂತ ಹೇಳುವ ಪದವನ್ನ ಒಂದೇ ಬಾರಿ ಉಲ್ಲೇಖ ಮಾಡಿದೆ. ಕಪ್ಪು ಹಣವನ್ನ ಹೊರತೆಗೆಯುವುದಕ್ಕೆ ಮತ್ತು ಅದನ್ನ ಬಳಸುವುದನ್ನ ತಡೆಯುವುದಕ್ಕೆ ನಾವು ಕ್ರಮಗಳನ್ನ ತೆಗೆದುಕೊಳ್ತೇವಲ್ಲ, ಅದನ್ನ ನಾವು ಮುಂದುವರಿಸ್ತೇವೆ ಅಂತ ತಮ್ಮ ಭವಿಷ್ಯ ನುಡಿಯುವಾಗ ಈ ಕಪ್ಪು ಹಣ ಬ್ಲಾಕ್ ಮನಿ ಅನ್ನುವ ಪದವನ್ನ ನಿರ್ಮಲಾ ಸೀತಾರಾಮನ್ ಅವರು ಬಳಸಿದ್ದಾರೆ. ಆದರೆ ಹಿಂದೆ ನೋಟ್ ಬ್ಯಾನ್ ಏನ್ ಮಾಡಿತ್ತು ಈ ಕೇಂದ್ರ ಸರ್ಕಾರ, ಅದು ಎಷ್ಟರ ಮಟ್ಟಿಗೆ ಕಪ್ಪು ಹಣವನ್ನ ಕಡಿಮೆ ಮಾಡಿದೆ ಎಂಬ ಬಗ್ಗೆ ಸುದ್ದಿಯನ್ನೇ ಎತ್ತಿಲ್ಲ. ಇನ್ನು ಬ್ಲಾಕ್ ಮನಿ ಎಂಬ ಪದ ಮಾತ್ರ ಅಲ್ಲ, ಕ್ಯಾಶ್ ಇನ್ ಸರ್ಕ್ಯುಲೇಷನ್ ಅಂದ್ರೆ ಚಲಾವಣೆಯಲ್ಲಿರುವ ನಗದು, ಈ ರೀತಿಯ ಅನೇಕ ಪದಗಳನ್ನು, ಬಹು ಮುಖ್ಯವಾದ ಆರ್ಥಿಕತೆಗೆ ಸಂಬಂಧಪಟ್ಟ ಪದಗಳನ್ನ ಮೋದಿ ಸರ್ಕಾರ ತನ್ನ ಶ್ವೇತಪತ್ರದಲ್ಲಿ ಬಳಸಿಲ್ಲ. ಅವೆಲ್ಲ ಮಿಸ್ಸಿಂಗ್ ಆಗಿವೆ. ಇಷ್ಟಾದ್ರೂ ಕೂಡ ಹಳೆಯ ರಾಗದಲ್ಲೇ ಹೊಸ ರಾಗವನ್ನ ಹಾಡುವುದಕ್ಕೆ ಹೋಗಿದೆ. ಇಡೀ ದೇಶವಾಸಿಗಳ ಕಿವಿಗೆ ಜೋಗುಳವನ್ನ ಹಾಡಿ ಮಳಗಿಸುವುದಕ್ಕೆ UPA ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಪ್ರಕರಣಗಳ ಪಟ್ಟಿಯನ್ನ ನಿರ್ಮಲಾ ಸೀತಾರಾಮನ್ ಅವರು ಓದಿದ್ದಾರೆ. ಡಿಸಿಷನ್ ಮೇಕಿಂಗ್ ಕೇಮ್ ಟು ಎ ಸ್ಟ್ಯಾಂಡ್ ಸ್ಟಿಲ್ ಡ್ಯೂ ಟು ಕರಪ್ಷನ್ ಅಂಡ್ ಸ್ಕ್ಯಾಂಡಲ್ಸ್ ಇನ್ ಡಿಫೆನ್ಸ್, ಕಾಂಪ್ರಮೈಸಿಂಗ್ ಡಿಫೆನ್ಸ್ ಪ್ರಿಪೇರ್ಡ್ನೆಸ್ ಅಂತ ತನ್ನ ಶ್ವೇತಪತ್ರದಲ್ಲಿ ಈ UPA ಸರ್ಕಾರದ ಅವಧಿಯಲ್ಲಿ ಮಾಡಿರುವಂತಹ ಭ್ರಷ್ಟಾಚಾರವನ್ನ ನಿರ್ಮಲಾ ಸೀತಾರಾಮನ್ ಅವರು ಉಲ್ಲೇಖ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಶ್ವೇತಪತ್ರ ಹೊರಡಿಸಿದ ನಂತರ ಕಾಂಗ್ರೆಸ್ ಅದರ ಕಪ್ಪು ಪತ್ರವನ್ನ ಹೊರಡಿಸಿದೆ. ಅದಕ್ಕೆ 10 ಸಾಲ್ ಕಾ ಅನ್ಯಾಯ ಅಂತ ಹೆಸರಿಟ್ಟು ಕಾಂಗ್ರೆಸ್ ಸರ್ಕಾರ ಅದನ್ನ ಕರೆದಿದೆ. ಇದರಲ್ಲಿ ದೇಶದ ಕರಾಳ ದಿನಗಳಾದ ಡಿಮಾನಿಟೈಸೇಷನ್, ನೋಟ್ ಬ್ಯಾನ್ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಏನ್ ಹೇಳಿದ್ದಾರೆ ಅಂದ್ರೆ, ಕಾಂಗ್ರೆಸ್ನವರು ತಮ್ಮ ಕರಿಪತ್ರದಲ್ಲಿ ಪ್ರಧಾನಿ ಮೋದಿ ಅವರು ವಿನಾಶಕಾರಿ ನೋಟ್ ಬ್ಯಾನ್ ಮಾಡಿ 7 ವರ್ಷ ಆದ್ರೂ ಕೂಡ ಈಗಲೂ ಕೂಡ ಅದರಿಂದ ಆಗಿರುವ ಆರ್ಥಿಕ ಪರಿಣಾಮ ಏನಿದೆ ಅದು ದೇಶವನ್ನ ಕಾಡ್ತಲೇ ಇದೆ ಅಂತ ಕಾಂಗ್ರೆಸ್ ತನ್ನ ಕಪ್ಪು ಪತ್ರದಲ್ಲಿ ಹೇಳಿದೆ. ಈ ನೋಟ್ ಬ್ಯಾನ್ ಯಾವತ್ತೂ ತನ್ನ ಉದ್ದೇಶಗಳನ್ನ ಪೂರೈಸಿರಲಿಲ್ಲ. ಕಪ್ಪು ಹಣ ಇನ್ನೂ ಹಾಗೆ ಇದೆ. ನೋಟ್ ಬ್ಯಾನ್ ಅದರ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರಿದೆ ಎಂಬುದಕ್ಕೆ ಯಾವುದೇ ಪುರಾವೆಗಳು ನಮ್ಮ ಕೈಯಲ್ಲಿ ಇಲ್ಲ. ಕರ್ನಾಟಕ ಬಿಜೆಪಿಯ 40% ಸರ್ಕಾರ ಇದ್ದ ಹಾಗೆ ಭ್ರಷ್ಟಾಚಾರ ಇನ್ನೂ ತುಂಬಿ ಹೋಗಿದೆ. ದೇಶ ನಗದು ರಹಿತವೂ ಕೂಡ ಆಗ್ಲಿಲ್ಲ. 2016 ಮತ್ತೆ 23ರ ನಡುವೆ ಚಲಾವಣೆಯಲ್ಲಿರುವ ನಗದು ಹೆಚ್ಚಾಗಿದೆ. ಇದು 2016ರಲ್ಲಿದ್ದ 16 ಲಕ್ಷ ಕೋಟಿಯಿಂದ 2023ಕ್ಕೆ 34 ಲಕ್ಷ ಕೋಟಿಗೆ ಡಬಲ್ ಆಗಿದೆ. RBI ಅಂಕಿಅಂಶಗಳು ಅಕ್ಟೋಬರ್ನಿಂದ ಜನವರಿ 19ರವರೆಗೆ ಬ್ಯಾಂಕ್ ಠೇವಣಿಗಳಿಂದ 1.2 ಲಕ್ಷ ಕೋಟಿ ರೂಪಾಯಿ ನಗದು ಕರೆನ್ಸಿ ಸೋರಿಕೆಯಾಗಿದೆ ಅಂತ RBI ಡೇಟಾ ಹೇಳುತ್ತದೆ. ದೇಶದ GDPಯ ಪಾಲು ನಗದು ಮಾರ್ಚ್ 2014ರಲ್ಲಿ 11.6% ಇತ್ತು. ಇದು 2023ರಲ್ಲಿ 12.7%ಗೆ ಏರಿಕೆಯಾಗಿದೆ ಅಂತ ಕಾಂಗ್ರೆಸ್ ತನ್ನ ಕಪ್ಪು ಪತ್ರದಲ್ಲಿ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದೆ. ಹೀಗೆ ಮುಂದುವರೆದು ಈ ನೋಟ್ ಬ್ಯಾನ್ ಇದರ ಪ್ರಮಾದ ಏನಿದೆ, ಇದರ ಪರಿಣಾಮ ಮಿತಿಮೀರಿ ಹೋಯಿತು. 2017ರ ಮೊದಲ 4 ತಿಂಗಳಲ್ಲಿ ಮುಖ್ಯವಾಗಿ ಈ ಸಣ್ಣ ಉದ್ಯಮಗಳು ಮತ್ತೆ ಅನೌಪಚಾರಿಕ ವಲಯದಲ್ಲಿ 15 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ನಷ್ಟವಾದವು. ಸರತಿ ಸಾಲಿನಲ್ಲಿ ನಿಂತು 100ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಮೋದಿ ಸರ್ಕಾರ ಇನ್ನೂ ಅದರಿಂದ ಪಾಠ ಕಲಿತಿಲ್ಲ. ಹಾಗಾಗಿ 2000 ರೂಪಾಯಿಯ ನೋಟನ್ನು ಕೂಡ ಬ್ಯಾನ್ ಮಾಡಿ ಮತ್ತೆ ಹಳೆಯ ನೋವನ್ನ ನೆನಪು ಮಾಡಿದೆ ಅಂತ ಕಾಂಗ್ರೆಸ್ ತನ್ನ ಕಪ್ಪು ಪತ್ರದಲ್ಲಿ ಹೇಳಿದೆ. 2023 ಕಳೆದ ವರ್ಷ ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ನೋಟ್ ಬ್ಯಾನ್ ನಿರ್ಧಾರವನ್ನ ಪ್ರಶ್ನಿಸಿ 58 ಅರ್ಜಿಗಳು ಸಲ್ಲಿಕೆಯಾದವು. ಈ ಅರ್ಜಿಗಳ ವಿಚಾರಣೆ ನಡೆಸುವಾಗ ನೋಟ್ ಬ್ಯಾನ್ ಅನ್ನು ಸುಪ್ರೀಂ ಕೋರ್ಟ್ ಸಮರ್ಥನೆ ಮಾಡಿಕೊಂಡಿತ್ತು. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಪರವಾಗಿ ತೀರ್ಪು ನೀಡುವಾಗ ಆ ತೀರ್ಪನ್ನು ಬರೆದ ನ್ಯಾಯಮೂರ್ತಿ BR ಗವಾಯ್ ನೋಟ್ ಬ್ಯಾನ್ ಈ ಬ್ಲಾಕ್ ಮಾರ್ಕೆಟಿಂಗ್, ಭಯೋತ್ಪಾದಕರಿಗೆ ಹೋಗುವ ಫಂಡ್ ಇತ್ಯಾದಿಗಳನ್ನ ನಿರ್ಮೂಲನೆ ಮಾಡುವ ಉದ್ದೇಶಗಳಿಂದ ತರಲಾಗಿದೆ, ಅದ್ರ ಜೊತೆ ಅದು ಸಂಬಂಧ ಹೊಂದಿದೆ ಅಂತ ಅವರು ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ. ಈ ಉದ್ದೇಶವನ್ನ ಕೇಂದ್ರ ಸರ್ಕಾರ ಸಾಧಿಸಿದೆಯೋ ಇಲ್ವೋ ಅದು ಬೇರೆ ವಿಷಯ, ಅದು ಪ್ರಸ್ತುತ ಅಲ್ಲ ಅಂತ ಅವರು ತಮ್ಮ ತೀರ್ಪಿನಲ್ಲಿ
ಗವಾಯಿ ಅವರು ಹೇಳಿದ್ದಾರೆ. ಆಗ ಅದೇ ಪೀಠದಲ್ಲಿದ್ದ ನ್ಯಾಯಮೂರ್ತಿ ಬಿ ವಿ ನಾಗರತ್ನಂ ಅವರೊಬ್ಬರೇ ಸೆಕ್ಷನ್ 26(2) RBI ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಗಳ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ RBI ತರಬೇಕಾಗಿರುವ ನೀತಿಗಳಲ್ಲಿ ಹೇಗೆ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗುತ್ತೆ ಅನ್ನುವುದನ್ನ ಅವರು ವಿರೋಧ ಮಾಡಿದ್ರು, ಭಿನ್ನಾಭಿಪ್ರಾಯವನ್ನ ತಮ್ಮ ತೀರ್ಪಿನಲ್ಲಿ ವ್ಯಕ್ತಪಡಿಸಿದ್ರು. ಸಮಂಜಸವೋ ಅಸಮಂಜಸವೋ ಅದೆಲ್ಲ ಬೇರೆ ವಿಷಯ. ಆದ್ರೆ ನೋಟ್ ಬ್ಯಾನ್ ನಿಂದ ಪಡಬಾರದ ಕಷ್ಟಪಟ್ಟಿದ್ದು ಈ ದೇಶದ ಬಡವ. 2017ರಲ್ಲಿ ಅಂದ್ರೆ ನೋಟ್ ಬ್ಯಾನ್ ಆಗಿ 1 ವರ್ಷದ ನಂತರ ಏನು ಬ್ಯಾನ್ ಮಾಡಿದ್ರು ಅದರಲ್ಲಿ 15.44 ಲಕ್ಷ ಕೋಟಿ ರೂಪಾಯಿಯಲ್ಲಿ 15.28 ಲಕ್ಷ ಕೋಟಿ ರೂಪಾಯಿ ಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ಮರಳಿ ಬಂತು. ಈ ಅಂಕಿಅಂಶವನ್ನ ಕೊಟ್ಟದ್ದು ಸ್ವತಃ RBI. ಅಂದ್ರೆ ಅದರ ಅರ್ಥ ಏನು, ಅಷ್ಟು ಹಣ ಮತ್ತೆ ಬ್ಯಾಂಕಿಗೆ ಬಂತು. ಅದು ಯಾವುದು ಕಪ್ಪು ಹಣ ಅಲ್ಲ, ಅವೆಲ್ಲ ಮತ್ತೆ ಬ್ಯಾಂಕಿಗೆ ಬಂದಿವೆ. ಬ್ಯಾನ್ ಆದ 1,500 ರೂಪಾಯಿಯ ನೋಟುಗಳಲ್ಲಿ 98.96% 2017 ಜೂನ್ ನ ಕೊನೆಗೆ ಮತ್ತೆ ಬ್ಯಾಂಕಿಗೆ ಮರಳಿದೆ ಅಂತ ಈ ಡೇಟಾ ಹೇಳೋದು. ಅಂದ್ರೆ ಇವರು ಬ್ಯಾನ್ ಮಾಡಿದ್ದು ಯಾವುದನ್ನ? ಈಗ ಬ್ಯಾನ್ ಮಾಡಿದ್ರೆ ಆ ಹಣ ಮತ್ತೆ ಬ್ಯಾಂಕಿಗೆ ಬರುವ ಹಾಗಿಲ್ಲ. ಮತ್ತೆ ಬ್ಯಾಂಕಿಗೆ ಬಂದಿದೆ ಅಂದ್ರೆ ಅದು ಸಕ್ರಮ ಹಣ ಆಗಿರ್ತದೆ. ಒಂದು ಸಣ್ಣ ಇಲಿಯನ್ನು ಹಿಡಿಯುವುದಕ್ಕೆ ಕೇಂದ್ರ ಸರ್ಕಾರ ಇಡೀ ಹೊಲಕ್ಕೆ ಬೆಂಕಿ ಕೊಟ್ಟು ಒಪ್ಪತ್ತಿನ ಊಟಕ್ಕೆ ಮಣ್ಣು ತಿನ್ನುವಂತೆ ಮಾಡಿತ್ತು. ಡಿಸೆಂಬರ್ 2018ರಲ್ಲಿ ಸಂಸತ್ತಿನಲ್ಲಿ ಈ ಡೇಟಾವನ್ನ ಪ್ರಸ್ತಾಪ ಮಾಡುವಾಗ, ಲೋಕಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡುವಾಗ, ಈ ನೋಟ್ ಬ್ಯಾನ್ ಇಂದ ಏನಾಯ್ತು ಎಂಬುದನ್ನು ನಾನು ಅಧ್ಯಯನವೇ ಮಾಡಲಿಲ್ಲ ಅಂತ ಕೇಂದ್ರ ಸರ್ಕಾರ ಉಡಾಫೆಯ ಉತ್ತರವನ್ನ ಕೊಟ್ಟಿತ್ತು. ಅಂದ್ರೆ ನೋಟ್ ಬ್ಯಾನ್ ಮಾಡಿದ್ರು, ಅದರ ನಂತರ ಅದು ಏನಾಯ್ತು, ಅದರ ಪರಿಣಾಮ ಏನಾಯ್ತು ಅನ್ನುವುದನ್ನ ನಾವು ಅಧ್ಯಯನ ಮಾಡಲಿಲ್ಲ ಅಂತ ಒಂದು ಉಡಾಫೆಯ ಉತ್ತರ ಕೇಂದ್ರ ಸರ್ಕಾರದ್ದು. ಈಗ ಶ್ವೇತಪತ್ರ ಹೊರಡಿಸಿ ಕಾಂಗ್ರೆಸ್ನ ಮಾನ ಮರ್ಯಾದೆ ಕಳಿತೀವಿ ಅಂತ ಬಿಜೆಪಿ ಹೊರಟಿದೆ. ಆದ್ರೆ ತಾನು ಮಾಡಿದ ಅವಾಂತರಗಳ ಬಗ್ಗೆ ಏನನ್ನೂ ಹೇಳಿಲ್ಲ. 10 ವರ್ಷಗಳಲ್ಲಿ ಇವರು ಮಾಡಿದ ಹಗರಣಗಳು, ಅವಿವೇಕದ ಆರ್ಥಿಕ ನಡೆಗಳು, ತಂದಿರುವ ನೀತಿ ಕಾನೂನುಗಳು ಇನ್ನು 100 ವರ್ಷಗಳಿಗೆ ಆಗುವಷ್ಟಿದೆ. ಅದನ್ನ ಸರಿಪಡಿಸುವುದಕ್ಕೆ 100 ವರ್ಷ ಬೇಕೇನು. ಆದ್ರೆ ತಮ್ಮ ಕೈಯಲ್ಲೇ 10 ವರ್ಷಗಳ ಕಾಲ ಅಧಿಕಾರ ಇಟ್ಟುಕೊಂಡು ಈಗಲೂ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಜಪ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ. ಇನ್ನು ಮಜಾ ಏನಪ್ಪಾ ಅಂದ್ರೆ, ನೆಹರು ಅವರು ತೀರ್ಕೊಂಡು 59 ವರ್ಷಗಳಾಗಿವೆ. ಇನ್ನು ಕೂಡ ಬಿಜೆಪಿಯನ್ನ ನೆಹರು ಕಾಡ್ತಲೇ ಇದ್ದಾರೆ.